ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಅಟಲ್ ಭೂಜಲ್ ಯೋಜನೆ ಕುರಿತು ಎನ್ವಿ ಫಣೀಶ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಇವತ್ತಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಈ ಯೋಜನೆ ಬಗ್ಗೆ ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಎನ್ವಿ ಫಣೀಶ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಸಾಮಾನ್ಯವಾಗಿ ನೀರು ತುಂಬಾ ಅತ್ಯಮೂಲ್ಯ ಅಂತ ಹೇಳ್ತಾ ಇರ್ತೀವಿ ನಾವು. ಅದರಲ್ಲಿ ವಿಶೇಷವಾಗಿ ಭೂಮಿ ಮೇಲೆ ಇದ್ದಂತಹ 97% ನೀರು ಬರೀ ಸಮುದ್ರ ಇರೋದ್ರಿಂದ ಮತ್ತು ಬರೀ 3% ಮಾತ್ರ ನಮಗೆ ಬಳಕೆಗೆ ಯೋಗ್ಯ ಅಂತಂದ್ರೂ ಕೂಡ ಅದು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಇರೋದ್ರಿಂದ ಅದು ಕೂಡ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಅತ್ಯಮೂಲ್ಯವಾದಂತಹ ವಸ್ತುವನ್ನ ಹೇಗೆ ನಾವು ಸಂರಕ್ಷಿಸಿಕೊಳ್ಳಬೇಕು ಅನ್ನೋದ್ರ ಕಡೆ ಯೋಚನೆ ಮಾಡಬೇಕಾಗಿದೆ. ಈ ಅಟಲ್ ಭೂಜಲ್ ಯೋಜನೆ ಅಂತಿದೆಯಲ್ಲ, ಇದು ಯಾಕೆ ಬಂತು ಸರ್? ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಮಾಡಿಕೊಡಬಹುದಾ? ಖಂಡಿತವಾಗಿ. ಅಟಲ್ ಭೂಜಲ ಯೋಜನೆ ಕೇಂದ್ರ ಸರ್ಕಾರದ ಒಂದು ಜನಪ್ರಿಯ ಕಾರ್ಯಕ್ರಮ. ಯಾಕೆ ಇದಕ್ಕೆ ಅಟಲ್ ಅವರ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡಂತ ಒಬ್ಬ ಮುತ್ಸದ್ದಿ ನಾಯಕ ಮತ್ತು ಮಾಜಿ ಪ್ರಧಾನಿ. ಅವರ ದೃಷ್ಟಿಯಲ್ಲಿ ನೀರಿನ ವಿಷಯ ಅತ್ಯಂತ ಮಹತ್ವವಾದದ್ದು ಮತ್ತು ಅವರ ಹೃದಯಕ್ಕೆ ಬಹಳ ಹತ್ತಿರವಾಗಿತ್ತು. ನೀರಿನ ಕುರಿತಾದಂತ ಅವರ ದೂರದೃಷ್ಟಿ ಈ ಯೋಜನೆಗೆ ಮೂಲ ಪ್ರೇರಣೆ. ಹಾಗಾಗಿ ಅವರ ಹೆಸರನ್ನ ಯೋಜನೆಗೆ ಇಡಲಾಗಿದೆ. ಹಾಗಾದ್ರೆ ಪ್ರಮುಖ ಉದ್ದೇಶಗಳೇನು? ಯಾವ ಯಾವ ಕಾರಣಕ್ಕಾಗಿ ಈ ಯೋಜನೆಯನ್ನ ಜಾರಿ ತರಲಾಯಿತು? ಪ್ರಮುಖವಾದಂತಹ ಉದ್ದೇಶ ಅಂತ ಹೇಳಿದ್ರೆ, ಅಂತರ್ಜಲ ಕುಸಿತವನ್ನ ತಡೆಗಟ್ಟತಕ್ಕಂಥದ್ದು, ಅಂತರ್ಜಲವನ್ನ ಹೆಚ್ಚಿಸತಕ್ಕಂಥದ್ದು, ನೀರಾವರಿ ಮೂಲವನ್ನ ಹೆಚ್ಚಿಸುವ ಉದ್ದೇಶ. ಇದು ಹೇಗೆ ಅಂದ್ರೆ ಸಮುದಾಯಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಈ ಯೋಜನೆಯ ಪ್ರಮುಖ ಉದ್ದೇಶ. ಅಂತರ್ಜಲ ಮಟ್ಟ ತುಂಬಾ ಕುಸಿದಿದೆ, ಅದಕ್ಕೆ ಮರುಪೂರ್ಣ ಮಾಡುವಂತಹ ವಿಚಾರವನ್ನು ಕೂಡ ಈಗ ಮಾಡಬೇಕಾಗಿದೆ ನಾವು. ಅದಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆ ಬಹಳ ಪ್ರಮುಖ ಅಂತ ಅನ್ನೋದು ಯಾವಾಗ ಪ್ರಾರಂಭ ಆಯಿತು ಸರ್? ಇದಕ್ಕೆ ಇವು ಯಾವ್ಯಾವ ಇಲಾಖೆಗೆ ಸಂಬಂಧಪಡುತ್ತೆ ಇತ್ಯಾದಿ ವಿಚಾರಗಳನ್ನ ತಿಳಿಸಿ. 2019 ಡಿಸೆಂಬರ್ 25 ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನ. ಅವತ್ತು ಈ ಯೋಜನೆಗೆ ಚಾಲನೆಯನ್ನ ಕೊಡಲಾಯಿತು. ಇದು ಕೇಂದ್ರದ ಜಲಶಕ್ತಿ ಮಂತ್ರಾಲಯದ ಅಡಿನಲ್ಲಿ ಕಾರ್ಯನಿರ್ವಹಿಸುತ್ತೆ. ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ ಈ ಯೋಜನೆಯನ್ನ ಗಮನಿಸುತ್ತೆ. ಹಾಗಾದ್ರೆ ನೀರಿನ ಒಂದು ಸಮರ್ಥ ಬಳಕೆ, ಅದರ ಕಡೆ ನಾವು ಯೋಚನೆ ಮಾಡೋದಾದ್ರೆ ಇದಕ್ಕಾಗಿ ಸಾಕಷ್ಟು ಜ್ಞಾನ ನಮಗೆ ಬೇಕಾಗತ್ತೆ. ಹೇಗೆ ಈ ಯೋಜನೆಯನ್ನ ನಾವು ಜಾರಿಗೆ ತರಬೇಕಾಗತ್ತೆ ಅಂತ ಅನ್ನೋದನ್ನ ತಾವು ಸಮುದಾಯದ ಭಾಗವಹಿಸುವಿಕೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಈ ವಿಚಾರವನ್ನು ಮಾಡಬಹುದು. ಆದರೆ ಅಂತರ್ಜಲ ಅಂತ ಅನ್ನೋದು ಸುಲಭವಾಗಿ ಅದನ್ನ ಕಾಯ್ದಿಟ್ಟೋಳಕ್ ಆಗ್ತಾ ಇಲ್ಲ. ಅದರ ಮಟ್ಟ ಇನ್ನೂ ಕುಸಿತಾ ಇದೆ. 100 ಅಡಿ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ ನಾವು. ಈ ವಿಚಾರವಾಗಿ ಏನೇನು ಹೇಳಬಹುದು ತಾವು? ನೀವು ಹೇಳೋದು ನಿಜ. ಅಂತರ್ಜಲ ಬಹಳ ಕುಸಿತಾ ಇದೆ. ಮುಂದಿನ ಪೀಳಿಗೆಗೆ ಈ ಅಂತರ್ಜಲವನ್ನು ಕಾಯ್ದಿಟ್ಟುಕೊಡಬೇಕಾದದ್ದು ನಮ್ಮ ಜವಾಬ್ದಾರಿ, ರಾಷ್ಟ್ರದ ಜವಾಬ್ದಾರಿ ಕೂಡ. ಇದನ್ನ ತಡೆಗಟ್ಟತಕ್ಕಂಥದ್ದು ಮತ್ತು ಅದನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೇಶ ಬಹಳ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಯುದ್ಧ ಆದ್ರೆ ನೀರಿಗಾಗಿ ಆಗತ್ತೆ ಅಂತ ಹೇಳ್ತಾರೆ. ಆಶ್ಚರ್ಯ ಇಲ್ಲ ಅಲ್ವಾ? ಯೋಜನೆಯ ಉಪಯೋಗ ಯಾರ್ಯಾರಿಗೆ ಹೇಗೆ ಸಿಗುತ್ತೆ ಮತ್ತು ಯಾವ್ಯಾವ ಪ್ರದೇಶಗಳಿಗೆ ಅಂದ್ರೆ ರಾಜ್ಯಗಳಿಗೆ ಸಿಗುತ್ತೆ ಅಂತ ಹೇಳ್ತೀರಾ? ದೇಶದಲ್ಲಿ ಅಂತರ್ಜಲ ಕುಸಿತ ಆಗಿರತಕ್ಕಂಥ 7 ಪ್ರಮುಖ ರಾಜ್ಯಗಳನ್ನು ಗುರುತು ಮಾಡಲಾಗಿದೆ. ಅದರಲ್ಲಿ ಗುಜರಾತ್, ರಾಜಸ್ಥಾನ್, ಹರಿಯಾಣ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಇವು ಸಂಖ್ಯಾತ್ಮಕವಾಗಿ 7 ರಾಜ್ಯ ಅಂತ ಅನಿಸಿದ್ರೂ ಕೂಡ ದೇಶದ ಒಟ್ಟು 50% ಭೂಪ್ರದೇಶವನ್ನು ಈ ರಾಜ್ಯಗಳು ಒಳಗೊಂಡಿದೆ. ಹಾಗಾಗಿ ಇಲ್ಲಿಗೆ ಈ ಯೋಜನೆಯನ್ನು ತರುವಂತ ಪ್ರಯತ್ನ ಮಾಡಿದೆ. ಈ ದೇಶದ 7 ರಾಜ್ಯಗಳ 80 ಜಿಲ್ಲೆಗಳು, 222 ಬ್ಲಾಕ್, 9,000 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂದ್ರೆ 14 ಜಿಲ್ಲೆಗಳು, 41 ಬ್ಲಾಕ್ಗಳು, 1,199 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆಯನ್ನ ಒಳಗೊಳಿಸಲಾಗಿದೆ. ಹಾಗಾದ್ರೆ ಈ ಯೋಜನೆ ಕಾರ್ಯಗತಗೊಳಿಸಬೇಕು ಅಂತಂದ್ರೆ ಅನೇಕ ಕ್ರಮಗಳನ್ನ ನಾವು ಅನುಸರಿಸಬೇಕಾಗಬಹುದು. ಸುಲಭವಾಗಿ ಎಲ್ಲರಿಗೂ ಕೂಡ ಒಳ್ಳೆಯ ನೀರು ಕೂಡ ಸಿಗಬೇಕು, ಮತ್ತೆ ವಿಶೇಷವಾಗಿ ಅಂತರ್ಜಲ ಮಟ್ಟ ಎತ್ತರಿಸಬೇಕು. ಸುಮ್ಮನೆ ನೀರಾವರಿ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಎಲ್ಲಿ ಬೇಕಲ್ಲಿ ಕೊಳೆಯ ಬಾವಿ ಕೊರೆಯೋದಲ್ಲ. ಇದರ ಅನುಷ್ಠಾನ ಕೂಡ ಬಹಳ ಒಂದು ಪ್ರಮುಖವಾದಂತ ಅಂಶ ಆಗತ್ತೆ. ಹೌದು, ನೀವು ಹೇಳಿದಾಗೆ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು ಅಂತಂದ್ರೆ 5 ಸ್ತರಗಳಲ್ಲಿ ಕೆಲಸ ಆಗಬೇಕು ಅನ್ನೋದನ್ನ ಯೋಚನೆಯನ್ನ ಮಾಡಿದ್ದಾರೆ. ಮೊದಲನೇದಾಗಿ ನೀರಿನ ಜೊತೆ ಜೋಡಿಸಿಕೊಂಡಿರ್ತಕ್ಕಂಥ ವಿವಿಧ ಇಲಾಖೆಗಳ ಮಧ್ಯದಲ್ಲಿ ಈ ಯೋಜನೆ ಸಿಕ್ಕಾಕೊಂಡು ನರಳಬಾರದು ಅಂತ ಹೇಳಿ ಅದನ್ನ ಈ ಇಲಾಖೆಯಿಂದ ಆ ಇಲಾಖೆಗೆ ಹೋಗಿ ಅಲ್ಲಿ ಸಂಪರ್ಕಿಸಿ ಇಲ್ಲಿ ಸಂಪರ್ಕಿಸಿ ಹೇಳಬಾರದು. ಹಾಗಾಗಿ ಅದನ್ನು ಎಲ್ಲ ಸಂಕೋಲೆಗಳಿಂದ ಇದನ್ನು ಮುಕ್ತಗೊಳಿಸುವಂತ ತೀರ್ಮಾನವನ್ನು ಮಾಡಿದ್ದಾರೆ. ನೀರಿನ ಪ್ರತಿ ಹನಿ ಸದುಪಯೋಗ ಆಗಬೇಕು ಮತ್ತು ರೀಸೈಕ್ಲಿಂಗ್ ಮೂಲಕ ಕೂಡ ಬರುವಂತ ನೀರನ್ನು ಕೂಡ ನಾವು ಉಪಯೋಗ ಮಾಡಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಹಾಗೆ ನೀರಿನ ಮತ್ತು ಅಂತರ್ಜಲದ ಕುರಿತು ಜನಜಾಗೃತಿ ಬಹಳ ಪ್ರಮುಖವಾಗಿ ಇದಾಗಬೇಕು ಮತ್ತು ನಿರ್ವಹಣೆಯಲ್ಲಿ ಜನಭಾಗಿದಾರಿ ಆಗಬೇಕು ಅನ್ನುವಂತ ಯೋಜನೆಯನ್ನು ಕೂಡ ಮಾಡಲಾಗಿದೆ. ಹಾಗಾದ್ರೆ ಸಾಕಷ್ಟು ಹಣಕಾಸಿನ ನೆರವು ಬೇಕಾಗುತ್ತಲ್ಲ ಸರ್? ಹಣಕಾಸಿನ ನೆರವನ್ನ ರಾಜ್ಯ ಸರ್ಕಾರಗಳು ಭರಿಸಬಹುದಾ ಅಥವಾ ಕೇಂದ್ರವೇ ಕೊಡುತ್ತಾ?
ಹೌದು, ನೀವು ಕೇಳದ್ ನಿಜ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಯೋಜನಾ ನಿರ್ವಹಣಾ ಘಟಕ ಕೆಲಸ ಮಾಡುತ್ತೆ, ಹಾಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಯೋಜನಾ ನಿರ್ವಹಣಾ ಘಟಕ ಕೆಲಸ ಮಾಡುತ್ತೆ. ಇದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಅಧ್ಯಕ್ಷರಾಗಿರ್ತಾರೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ ಕೆಲಸ ಮಾಡುತ್ತೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಅದರ ನಂತರ ನೇರ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಜಲ ನಿರ್ವಹಣಾ ಸಮಿತಿ ಅದು ರಚನೆ ಆಗುತ್ತೆ ಮತ್ತು ಕಾರ್ಯನಿರ್ವಹಿಸುತ್ತೆ. ಅದಕ್ಕೆ ಗ್ರಾಮ ಪಂಚಾಯಿತಿ ಮುಖ್ಯಸ್ಥರಾಗಿರ್ತಾರೆ. ಗ್ರಾಮ ಸಮಿತಿಗಳಲ್ಲಿ 100% ಮಹಿಳೆಯರು ಇರಬೇಕು ಅನ್ನುವಂತ ಅಪೇಕ್ಷೆ ಇದೆ. ಅಕಸ್ಮಾತ್ ಇಲ್ಲ ಅಂದ್ರೆ 50% ಮಹಿಳೆಯರು ಇರಲೇಬೇಕು. ಯಾಕೆ ಅಂತ ಹೇಳಿದ್ರೆ ನೀರಿನ ಸಮರ್ಥ ಬಳಕೆ ಹೇಗೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ. ತಾವು ಹೇಳಿದಾಗೆ ಮಹಿಳೆಯರು ಸಮರ್ಥವಾಗಿ ನೀರನ್ನ ಬಳಕೆ ಮಾಡೋದು ಗೊತ್ತಿರುತ್ತೆ, ಅದರ ಸಂಕಷ್ಟಗಳು ಮಹಿಳೆಯರಿಗೆ ಹೆಚ್ಚು ಪರಿಚಯ ಇರುತ್ತೆ. ಹಾಗಾಗಿ ಅವರು ಈ ಸಮಿತಿಯಲ್ಲಿ ಇದ್ರೆ ಉತ್ತಮವಾಗಿ ನಿರ್ವಹಣೆ ಮಾಡ್ತಾರೆ ಅನ್ನೋದು ಅಪೇಕ್ಷೆ. ಹೌದೌದು. ಈ ಸಮಿತಿಗಳು ಅದೇ ಅಲ್ಲಿನ ಕಾರ್ಯಯೋಜನೆಯನ್ನು ರೂಪಿಸುತ್ತೆ. ಹಣಕಾಸಿನ ನೆರವು ಅಂದ್ರೆ ಕೇಂದ್ರದಿಂದ ನೇರ ರಾಜ್ಯಕ್ಕೆ ಬರುತ್ತೆ, ರಾಜ್ಯದಿಂದ ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಹಣದ ಪೂರ್ಣ ಸರಬರಾಜು ಆಗುತ್ತೆ. ಮತ್ತೆ ಯಾವ ಗ್ರಾಮ ಸಮಿತಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೋ ಅದಕ್ಕೆ ಇನ್ಸೆಂಟಿವ್ಸ್ ಕೊಡೋದ್ರ ಮೂಲಕ ಅದನ್ನು ಉತ್ತೇಜಿಸುವಂತ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಯೋಜನೆಯ ಪರಿಣಾಮ ಏನೇನಾಗಿದೆ ಸರ್, ಮತ್ತೆ ಇದರ ಲಾಭಗಳು ಏನೇನು ಇನ್ನಷ್ಟು ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಅದನ್ನ ಹೇಳ್ಬೋದಾ? ವೈಜ್ಞಾನಿಕವಾಗಿ ಅಂತರ್ಜಲ ಕುಸಿತವನ್ನ ತಡೆಗಟ್ಟಿ ಅದರ ಮಟ್ಟವನ್ನು ಹೆಚ್ಚಿಸುವಂತ ಕೆಲಸ ಆಗ್ತಾ ಇದೆ. ರೈತರು, ಪಶುಪಾಲಕರು, ಸಣ್ಣ ಉದ್ಯಮಿಗಳು, ಮಹಿಳೆಯರು ಇದರ ಹೆಚ್ಚು ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಜನಜಾಗೃತಿಯ ಮೂಲಕ ಕಡಿಮೆ ಪ್ರಮಾಣದ ನೀರಿನಲ್ಲಿ ಬೆಳೆಯನ್ನ ಬೆಳೀತಕ್ಕಂಥ ಬೆಳೆಗಳನ್ನ ಪರಿಚಯ ಮಾಡತಕ್ಕಂಥ ಅದು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವಂಥದ್ದು ಏನು ಹೇಳ್ತೀವಿ, ಪ್ರತಿ ಹನಿಯ ಸದುಪಯೋಗ ಆಗಬೇಕು. ಹನಿ ನೀರಾವರಿ, ಸ್ಪ್ರಿಂಕ್ಲರ್ಸ್ ಮೂಲಕ ಉತ್ತಮ ಬೆಳೆ, ಹೆಚ್ಚು ಇಳುವರಿ ಮತ್ತು ಅಧಿಕ ಲಾಭ ಗಳಿಸತಕ್ಕಂಥದ್ದು ಮತ್ತು ಅದರ ಜೊತೆಯಲ್ಲಿ ನೀರಿನ ಉಳಿತಾಯ, ಈ ವಿಚಾರಗಳನ್ನ ಜನತೆಗೆ, ರೈತರಿಗೆ ಜಾಗೃತಿಗೊಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಟೀಮ್ಸ್, ಡಾಟಾಬೇಸ್ಗಳ ಮೂಲಕ ಸಂಪೂರ್ಣ ಮಾಹಿತಿ ಸಂಗ್ರಹಣೆ, ವೈಜ್ಞಾನಿಕ ಯೋಜನೆ, ಜನಜಾಗೃತಿ ಮತ್ತು ಪ್ರತಿ ಹನಿ ನೀರಿನ ಸದುಪಯೋಗ ಇದು ಯೋಜನೆಯ ಮುಖ್ಯ ಅಂಶಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹೀಗೆ ಸಮುದಾಯದ ಸಹಭಾಗಿತ್ವದಲ್ಲಿ ಅಂತರ್ಜಲವನ್ನು ಉಳಿಸುವ ಮತ್ತು ಹೆಚ್ಚಿಸುವ ಮೂಲಕ ಜನಜೀವನವನ್ನು ಮತ್ತು ಮುಂದಿನ ಪೀಳಿಗೆಯನ್ನ ಸುಖಿ ಮತ್ತು ಸಮೃದ್ಧಗೊಳಿಸುವಂತ ವೈಜ್ಞಾನಿಕವಾದ ಯೋಜನೆ ಇದಾಗಿದೆ. ಇದರ ಉಪಯೋಗ ಎಲ್ರಿಗೂ ಆಗಬೇಕು ಅಂತ ಅಪೇಕ್ಷೆ ಇದೆ. ಬಹಳ ವಿವರವಾಗಿ ಕಡಿಮೆ ಅವಧಿನಲ್ಲಿ ತುಂಬಾ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಾವು ಕೊಟ್ರಿ. ಪ್ರಕೃತಿಯ ವಿರೋಧಿ ಕೆಲವು ಕೃತ್ಯಗಳಿಂದಾಗಿ ನಮಗೆ ಅನೇಕ ಸಮಸ್ಯೆಗಳು ಇವತ್ತು ಆಗಿದ್ದೇವೆ. ಅಂತರ್ಜಲ ಮಟ್ಟ ತಗ್ತಾ ಇರಬಹುದು, ಅರಣ್ಯ ನಾಶ ಆಗಿರಬಹುದು, ಅಥವಾ ಪ್ರಕೃತಿಯಲ್ಲಿ ಇರುವಂತಹ ಅನೇಕ ಈ ಚಟುವಟಿಕೆಗಳು ಕೆಲವು ಸಲ ಅಂತರ್ಜಲ ಕುಸಿತಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಹಾಗಾಗಿ ಸರ್ಕಾರದಿಂದ ಬಂದಂತಹ ಈ ಯೋಜನೆಯನ್ನ, ಅಟಲ್ ಭೂ ಯೋಜನೆಯ ಒಂದು ಸದುಪಯೋಗವನ್ನು ತಿಳ್ಕೊಂಡು ಇದರ ಒಂದು ಜಾರಿನಲ್ಲಿ ಕೂಡ ನಮ್ಮ ಸಮುದಾಯದ ಭಾಗವಹಿಸುವಿಕೆ ಕೂಡ ಬಹಳ ಪ್ರಮುಖ ಆಗುತ್ತೆ. ರೈತರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಈ ಬಗ್ಗೆ ಹೆಚ್ಚಿನ ಅರಿವು ಅಗತ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಭಾವಿಸಬಹುದು. ಮಾಹಿತಿಗಾಗಿ ನಿಮಗೆ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೆ ಅಟಲ್ ಭೂಜಲ್ ಯೋಜನೆ ಕುರಿತು ಎನ್ವಿ ಫಣೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.